ಗುಡಾರದ ವಿಷಯದಲ್ಲಿ ಅನೇಕ ಪಾಠಗಳನ್ನ ನಾವು ಕಲಿತಾ ಇದ್ದೇವೆ. ಹಳೆ ಒಡಂಬಡಿಕೆಯು ಟ್ಯಾಬರ್ನಿಕಲ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಕರೀತಾರೆ. ದೇವದರ್ಶನ ಗುಡಾರ ಅಥವಾ ಪ್ರತ್ಯಕ್ಷತೆಯ ಗುಡಾರ, ಒಡಂಬಡಿಕೆಯ ಗುಡಾರ ಎಂಬ ಹಳೆ ಒಡಂಬಡಿಕೆಯ ಈ ಶೀರ್ಷಿಕೆ ಅಡಿಯಲ್ಲಿ ಅನೇಕ ಪಾಠಗಳನ್ನು ನಾವು ಕಲಿತಾ ಇದ್ದೇವೆ. ಸೊಲೊಮೋನನು ಆಲಯವನ್ನು ಕಟ್ಟುವುದಕ್ಕಿಂತ ಮೊದಲು ದೇವರ ಪ್ರಸನ್ನತೆ ಮತ್ತು ದೇವರ ಸಾನ್ನಿಧ್ಯವು ಇಸ್ರಾಯೇಲರಿಗೆ ಅವಶ್ಯವಾಗಿತ್ತು. ಅದು ಆತನು ತನ್ನ ಗುಡಾರವನ್ನು ಸ್ಥಾಪನೆ ಮಾಡುವುದರ ಮೂಲಕವಾಗಿ ಅಲ್ಲಿ ಅವರ ಮಧ್ಯದಲ್ಲಿ ನಾನು ವಾಸ ಮಾಡುತ್ತೇನೆ, ನಾನು ವಾಸ ಮಾಡುವುದಕ್ಕಾಗಿ ನೀವೊಂದು ಗುಡಾರವನ್ನು ಏರ್ಪಡಿಸಬೇಕೆಂಬುದಾಗಿ ದೇವರು ಸೀನಾಯಿ ಬೆಟ್ಟದ ಮೇಲೆ ಮೋಶೆಗೆ ತಿಳಿಸಿದ ರೀತಿಯಲ್ಲಿ ಆತನು ಗುಡಾರದಲ್ಲಿ ಆತನು ವಾಸ ಮಾಡುತ್ತಾ ತನ್ನ ಆಲೋಚನೆಗಳನ್ನು ಯಾಜಕರ ಮೂಲಕವಾಗಿ ತಿಳಿಯಪಡಿಸುತ್ತಾ ತನ್ನ ಜನರನ್ನು ತನ್ನ ಆಲೋಚನೆಗೆ ತಕ್ಕಂತೆ ನಡೆಸುತ್ತಾ ಬಂದನು. ಪ್ರಿಯರೇ, ಆ ಸಂಗತಿಗಳನ್ನ ನಾವು ಅನೇಕ ಗ್ರಂಥಗಳಲ್ಲಿ ಆತನ ಕುರಿತಾಗಿ ನಾವು ಓದ್ತಾ ಇದ್ದೇವೆ ಮತ್ತು ಕಲಿತಿದ್ದೇವೆ ಕೂಡ. ಮಾತ್ರವಲ್ಲ, ದೇವರು ತನ್ನ ಪ್ರಜೆಯನ್ನು ಸಂದರ್ಶಿಸಲು, ತನ್ನ ಪ್ರಜೆಗೆ ತನ್ನ ಉದ್ದೇಶವನ್ನು ತಿಳಿಯಪಡಿಸಲು ದೇವರು ಆರಿಸಿಕೊಂಡಂತ ಒಂದು ಸಾಧನ ಎಂಬುದಾಗಿ ನಮಗೆ ಈಗಾಗಲೇ ಅರ್ಥವಾಗಿದೆ. ದೇವರು 25ನೇ ವಿಮೋಚನೆ ಕಾಂಡ 25ನೇ 8ನೇ ವಾಕ್ಯದಲ್ಲಿ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಎಂಬ ಆ ಲೇಖನದ ಆಧಾರವು ಪ್ರತಿಯೊಂದು ಗುಡಾರ ಮತ್ತು ದೇವಾಲಯ ಮತ್ತು ಆತನ ಸಾನ್ನಿಧ್ಯವನ್ನು ಸೂಚಿಸುವಂತದ್ದಾಗಿದೆ. ನಾನು ಜನರ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ಆದಿಕಾಂಡದಲ್ಲಿ ಆ ಏದೇನ್ ವನದಲ್ಲಿ ದೇವರು ಆ ಮೊದಲನೇ ಮನುಷ್ಯರೊಂದಿಗೆ ಆ ಅನ್ಯೋನ್ಯತೆಯನ್ನು, ಆ ವಾಸವನ್ನು ಆತನು ಬಯಸಿದನು. ಅನಂತರ ಗುಡಾರದ ಮೂಲಕವಾಗಿ ಜನರೊಂದಿಗೆ ಕಳೆಯಲು ಬಯಸಿದನು. ಅನಂತರ ದೇವಾಲಯದ ವಿಷಯದಲ್ಲಿ ದೇವರು ಸೊಲೊಮೋನನಿಗೆ ಆಲೋಚನೆ ಕೊಟ್ಟನು. ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ 2-3 ಕೂಡಿ ಬರುತ್ತಾರೋ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆಂಬುದಾಗಿ ಕರ್ತನಾದಂತ ದೇವರು ತಾನೇ ಹೇಳಿದ್ದಾನೆ. ಹಾಗೆ ನಾವು ಸಭೆಯಾಗಿ ಕೂಡಿ ಬರ್ತಾ ಇದ್ದೇವೆ. ಆತನ ಪ್ರಸನ್ನತೆಯನ್ನು, ಅನ್ಯೋನ್ಯತೆಯನ್ನು ನಾವು ಬಯಸ್ತಾ ಇದ್ದೇವೆ. ಬಹಳ ಪ್ರಾಮುಖ್ಯವಾದದ್ದು. ಸೊ ಹೀಗೆ ಆತನು ಗುಡಾರವು, ಅದಾದ ನಂತರ ದೇವಾಲಯಗಳು, ಅದಾದ ನಂತರ ಸಭೆ, ಅನ್ಯೋನ್ಯತೆ, ಈ ರೀತಿ ದೇವರ ಸಾನ್ನಿಧ್ಯವು ಮನುಷ್ಯರೊಳಗೆ ಇರಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ನಾವು ಕೂಡ ಅನೇಕ ಸಾರಿ ದೇವರ ಸಾನ್ನಿಧ್ಯವನ್ನು ನಾವು ಬಯಸೋದಿಲ್ಲ, ಕರ್ತನ ಸಾನ್ನಿಧ್ಯ ನಾವು ಬಯಸಬೇಕು. ಮೋಶೆ ಜೀವಿತದಲ್ಲಿ ದೇವರು ಅಷ್ಟು ದೀರ್ಘವಾಗಿ ಆತನ ವಿಷಯದಲ್ಲಿ ಆಲೋಚನೆ ಮಾಡಿದ್ದೇನೆಂದ್ರೆ, ನೀನು ಈ ಜನರನ್ನ ಕರೆದುಕೊಂಡು ನೀನು ಹೊರಡಬೇಕು, ಅವರನ್ನ ನಡೆಸಬೇಕು ಕಾನಾನ್ ದೇಶಕ್ಕೆಂಬುದಾಗಿ ದೇವರು ಹೇಳಿದಾಗ, ನೀನು ನಮ್ಮೊಂದಿಗೆ ಬಾರದಿದ್ದರೆ ಅಥವಾ ನಿನ್ನ ಸನ್ನಿಧಿ ನಮ್ಮೊಟ್ಟಿಗೆ ಇರದಿದ್ರೆ ನಾವು ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ ಅಥವಾ ಪ್ರಯಾಣ ಮಾಡಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಪ್ರೇರೆ, ದೇವರ ಸಾನ್ನಿಧ್ಯ ಅಥವಾ ದೇವರ ಪ್ರಸನ್ನತೆ ನಮ್ಮೊಂದಿಗೆ ಇರಬೇಕಾಗಿದೆ. ಪ್ರತಿ ವಿಷಯದಲ್ಲಿ, ಪ್ರತಿ ಪ್ರಯಾಣದಲ್ಲಿ, ಪ್ರತಿ ನಮ್ಮ ದೈನಂದಿನ ಜೀವಿತದಲ್ಲಿ ಆತನ ಪ್ರಸನ್ನತೆ, ಆತನ ಸಾನ್ನಿಧ್ಯವು ನಮಗಿರಬೇಕು. ಪ್ರಿಯ, ಅದನ್ನು ಯಾವಾಗ್ಲೂ ಕೂಡ ನಾವು ಬಯಸುವುದಕ್ಕೆ ಆಸಕ್ತಿ ಉಳ್ಳವರಾಗಿರ್ಬೇಕು. ನಾವು ಹೀಗೆ ದೇವದರ್ಶನ ಗುಡಾರದ ಆ 3 ಸ್ಥಳಗಳಲ್ಲಿ, ಆವರಣ, ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧವಾದ ಸ್ಥಳ, ಆವರಣದಲ್ಲಿ ಇಡಲ್ಪಡುವಂತ ಗಂಗಾಳ ಅಥವಾ ಸಮುದ್ರ ಪಾತ್ರೆ ಮತ್ತು ಯಜ್ಞವೇದಿ, ಅದರ ಸೇವೆಗಳು, ಅದರ ಉಪಕರಣಗಳು, ಯಾರು ಆ ಉಪಕರಣಗಳ ಬಳಿಯಲ್ಲಿ ಸೇವೆ ಮಾಡ್ತಾರೆ ಎಂಬುದಾಗಿ ಧ್ಯಾನ ಮಾಡಿದೆವು. ಮೊದಲನೇ ತೆರೆ ದಾಟಿದ ನಂತರ ಪರಿಶುದ್ಧವಾದ ಸ್ಥಳ, ಅಲ್ಲಿ ಇಡಲ್ಪಡುವಂತ ದೀಪ ಸ್ತಂಭ ಅಥವಾ ದೀಪ ವೃಕ್ಷ ಮತ್ತು ಮೇಜು, ಅದರ ಮೇಲೆ ಇಡಲ್ಪಟ್ಟಿರುವ ರೊಟ್ಟಿಗಳು, ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಪ್ರವೇಶ ಮಾಡುವಂತ 2ನೇ ತೆರೆಯ ಹತ್ತಿರ ಇರುವಂತ ಧೂಪವೇದಿ, ಅದರ ಕುರಿತಾಗಿ ಧ್ಯಾನ ಮಾಡಿದವು. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಮಂಜೂಷವು, ಮಂಜೂಷದ ಒಳಗಡೆ ಇಡಲ್ಪಡುವಂತ 3 ವಸ್ತುಗಳು, ಮನ್ನ ಇಟ್ಟಿದ ಚಿನ್ನದ ಪಾತ್ರೆ, ಆರೋನನ ಚಿಗುರದ ಕೋಲು ಮತ್ತು ಕಲ್ಲಿನ ಹಲಗೆಗಳು, ದಶಾಗ್ನಿಗಳ ಕಲ್ಲಿನ ಹಲಗೆಗಳು, ಇವುಗಳ ಕುರಿತಾಗಿ ನಾವು ಕಳೆದ ವಾರ ಧ್ಯಾನ ಮಾಡಿದೆವು. ಈ ವಾರದಲ್ಲಿ ಅತಿ ಪರಿಶುದ್ಧವಾದ ಸ್ಥಳದಲ್ಲಿ
ಮಂಜೂಷದ ಮೇಲಿರುವಂತ ಕೃಪಾಸನದ ಕುರಿತಾಗಿ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಮಂಜೂಷದ ಮೇಲಿರುವಂತ ಕೃಪಾಸನ, ವಿಮೋಚನ ಕಾಂಡ 25ನೇ ಅಧ್ಯಾಯ. ಒಂದು ವೇಳೆ ಬೇಗ ತೆಗೆದಂತವ್ರು ನೀವು ಓದಬಹುದು, ಇಲ್ಲಾಂದ್ರೆ ನಾನು ಓದ್ತೀನಿ ಪ್ರಿಯರೇ. ಓಕೆ, ಎಕ್ಸೋಡಸ್ ಚಾಪ್ಟರ್ 25:17, 25ನೇ ಅಧ್ಯಾಯ 17ನೇ ವಾಕ್ಯ ನಾನು ಓದ್ತೇನೆ. ಅದಲ್ಲದೆ ಚೊಕ್ಕ ಬಂಗಾರದ ಕೃಪಾಸನವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು 1.5 ಮೊಳ ಅಗಲವೂ ಆಗಿರಬೇಕು. ಕೃಪಾಸನದ 2 ಕೊನೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಕೃಪಾಸನದ ಒಂದೊಂದು ಕೊನೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಬೇಕು. ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರು ಬದುರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು. ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ನಾನು ನಿನಗೆ ಕೊಡುವ ಆಜ್ಞಾ ಶಾಸನಗಳನ್ನು ಆ ಮಂಜೂಷದೊಳಗೆ ಇಡಬೇಕು. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾ ಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಿನ 2 ಕೆರೂಬಿಗಳ ನಡುವೆ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲಾ ಸಂಗತಿಗಳನ್ನು ತಿಳಿಸುವೆನು. ದೇವರು ತನ್ನ ನಾಮವು ಮಹಿಮೆ ಪಡಿಸಿಕೊಳ್ಳಲಿ. ನಾವು ಓದುವ ವಾಕ್ಯ ಭಾಗವನ್ನು ಕರ್ತನು ತಾನೇ ಆಶೀರ್ವದಿಸಲಿ. ನಾನು ನೆನೆಸ್ತೇನೆ, ನೀವು ವಿಡಿಯೋಗೆ ದೂರವಾಗಿದ್ರು ಕೂಡ ನೀವೆಲ್ಲರೂ ಈ ಕೂಟದಲ್ಲಿ ಬಹಳ ಆಸಕ್ತಿಯಿಂದ ಮತ್ತು ಕಾಳಜಿಯಿಂದ ಈ ಕೂಟಕ್ಕಾಗೇ ಬಂದಿದ್ದೀರಿ ಅಂತ ಹೇಳಿ ನೆನೆಸಿ ನೀವು ಕೂತಿದ್ದೀರಿ ಅಂತ ಹೇಳಿ ನಾನು ನೆನೆಸ್ತೀನಿ ಪ್ರಿಯರೇ. ಒಂದು ವೇಳೆ ನಿಮಗೆ ಇಂಟರ್ನೆಟ್ ವಿಡಿಯೋ ಪ್ರಾಬ್ಲಮ್ ಆಗ್ಬೋದು, ನೋ ಪ್ರಾಬ್ಲಮ್. ಯಾವ ಅಭ್ಯಂತರ ಇಲ್ಲದಿರೋ ವಿಡಿಯೋನ ಓಪನ್ ಮಾಡಿ, ಅಭ್ಯಂತರ ಇರುವರು ವಿಡಿಯೋನ ಕ್ಲೋಸ್ ಮಾಡಿ. ದೇವರ ವಾಕ್ಯವನ್ನು ನಾವು ಕಲಿಯೋಣ. ಕೃಪಾಸನವು ದೇವದರ್ಶನ ಗುಡಾರದಲ್ಲಿ ಒಂದು ವಿಶೇಷವಾದಂತ ಸ್ಥಾನವನ್ನ ಹೊಂದಿದೆ, ಅರ್ಥವನ್ನ ಹೊಂದಿರತಕ್ಕಂತ ಒಂದು ಉಪಕರಣವು ಅಥವಾ ವಸ್ತು ಇದಾಗಿದೆ ಪ್ರೇರಿ. ನಾವಿಲ್ಲಿ ಗಮನಿಸುವಾಗ ಪ್ರತಿ ಉಪಕರಣದ ನಿರ್ಮಾಣದ ವಿಷಯ ಬಂದಾಗ, ನೀನು ಮಾಡಿಸ್ಬೇಕು ಅಂತ ಬಂದಾಗ ಯಾವುದರಿಂದ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಮತ್ತು ಯಾವ ಉದ್ದೇಶಕ್ಕಾಗಿ ಮಾಡಿಸ್ಬೇಕು, ಈ 3 ಅಂಶಗಳನ್ನ ದೇವರು ಮೋಶೆ ಮೂಲಕವಾಗಿ ತಿಳಿಪಡಿಸ್ತಾನೆ. ಮಾಡಿಸೋದಕ್ಕಿಂತ ಮೊದಲು ಇದನ್ನು ಯಾವುದರಿಂದ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಯಾವ ಉದ್ದೇಶಕ್ಕಾಗಿ ಮಾಡಿಸ್ಬೇಕು. ನಾವು ಓದಿರುವಂತ ವಾಕ್ಯ ಭಾಗದಲ್ಲಿ ಈ 3 ಅಂಶಗಳಿದೆ ಪ್ರೇರಿ. ಯಾವುದರಿಂದ ಮಾಡಿಸ್ಬೇಕು? ಚೊಕ್ಕ ಬಂಗಾರದಿಂದ ಮಾಡಿಸ್ಬೇಕು. ಹೇಗೆ ಮಾಡಿಸ್ಬೇಕು? ಅಳತೆಗಳ ಪ್ರಕಾರ ಮಾಡಿಸ್ಬೇಕು. ಯಾಕೆ ಮಾಡಿಸ್ಬೇಕು? ಕೃಪಾಸನದ ಮೇಲೆ ಆಜ್ಞಾ ಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಣ 2 ಕೆರೂಬಿಗಳ ನಡುವೆ ನಾನು ಇದ್ದು ನಿನ್ನ ಸಂಗಡ ಮಾತಾಡಬೇಕು. ದಿಸ್ ಇಸ್ ದ ಪರ್ಪಸ್ ಆಫ್ ದಿ ಪ್ರಿಪರೇಷನ್. ಈ ಸಿದ್ಧತೆಗಾಗಿ, ಈ ಯಾಕೆ ಅಂದ್ರೆ ಇದನ್ನು ಸಿದ್ಧ ಮಾಡಿರುವ ಉದ್ದೇಶ ಏನಂದ್ರೆ, ನಾನು ಆ ಕೆರೂಬಿಗಳ ಮಧ್ಯದಲ್ಲಿ ನಡುವೆ ನಾನು ಮಾತಾಡಬೇಕು. ಕೆರೂಬಿಗಳ ಮಧ್ಯದಲ್ಲಿ ನಾನು ಮಾತನಾಡಬೇಕು. ಸಾರಿ, ದೇವರು ಮಾತನಾಡುವಂತ ದೇವರು. ಎರಡನೇದಾಗಿ ಆತನು ಯಾವಾಗಲೂ ಮಧ್ಯದಲ್ಲಿ ಇರುವುದಕ್ಕೆ ಬಯಸುವಂತವನು, ಇಷ್ಟಪಡುವಾತನು. ಮೂರನೇದಾಗಿ ತನ್ನ ಎಲ್ಲ ಕೆಲಸಗಳು ತಾನು ಹೇಳಿರುವಂತೆಯೇ ಮಾಡಬೇಕೆಂಬ ಆ ಬಯಕೆ, ಪ್ರೇರೇಪಣೆ ಉಳ್ಳಂಥವ್ರು. ಉದಾಹರಣೆಗೆ ನಾವು ವಿಮೋಚನೆ ಕಂಡ ಈ ವಾಕ್ಯವನ್ನು ಓದಿಸಿದ್ದೇವೆ ಪ್ರೇರೆ. 40ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಎಕ್ಸೋಡಸ್ ಚಾಪ್ಟರ್ 40 40ನೇ ಅಧ್ಯಾಯ, ಅಲ್ಲಿ ಪ್ರಾರಂಭದಿಂದಲೂ ಕೂಡ ಬಹಳ ವಿಶೇಷವಾಗಿ ದೇವರು ಮಾತಾಡಿದ್ದನ್ನ ಮೋಶೆಯು ಹೇಗೆ ಮಾಡಿದನು, ಹೇಗೆ ಅದನ್ನು ಸಿದ್ಧಪಡಿಸಿದನು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದನ್ನು ನಾವು ಗಮನಿಸ್ತೇವೆ ಪ್ರೇರೆ. 39ನೇ ಅಧ್ಯಾಯ 32ನೇ ವಚನ, 39:32. ದೇವದರ್ಶನ ಗುಡಾರದ ಕೆಲಸವನ್ನೆಲ್ಲ ಸಂಪೂರ್ತಿ ಆಯಿತು. ಯೆಹೋವನು ಮೋಶೆಗೆ
ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ಅದನ್ನು ಮಾಡಿದ್ದರು. ಥ್ಯಾಂಕ್ ಯು. ಯೆಹೋವನು ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ಅದನ್ನು ಮಾಡಿದರು. ಮಾತ್ರವೇ ಅಲ್ಲ, 42ನೇ ವಚನದಲ್ಲಿ 39:42 ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ಆ ಕೆಲಸವನ್ನೆಲ್ಲ ಮಾಡಿದ್ದರು. 40ನೇ ಅಧ್ಯಾಯ 16ನೇ ವಚನ ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ಎಲ್ಲವನ್ನು ಮಾಡಿದನು. 40ನೇ ಅಧ್ಯಾಯ 33ನೇ ವಚನದಲ್ಲಿ ಕೂಡ ಹೀಗೆ ಮೋಶೆ ಆ ಕೆಲಸವನ್ನೆಲ್ಲ ಮುಗಿಸಿದನು. ಯೆಹೋವನು ಆಜ್ಞಾಪಿಸಿದ ರೀತಿಯಲ್ಲಿ ದೇವರು ತನ್ನ ಸೇವೆಯಲ್ಲಿ, ತನ್ನ ಸಭೆಯಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ತಾನು ನಮಗೆ ವಹಿಸಿರುವ ಚಿಕ್ಕ ಕೆಲಸ ಅಥವಾ ದೊಡ್ಡ ಕೆಲಸ ಅದನ್ನು ಬಯಸುವುದೇನೆಂದ್ರೆ, ನಾನು ಆಜ್ಞಾಪಿಸಿದ್ದನ್ನೆಲ್ಲ ಇವ್ರು ಮಾಡಬೇಕು, ಅಂದ್ರೆ ನಾನು ಹೇಳಿದ್ದನ್ನೆಲ್ಲ ಇವ್ರು ಮಾಡಬೇಕು ಮತ್ತು ನಾನು ಹೇಳಿದ ರೀತಿಯಲ್ಲೇ ಮಾಡಬೇಕು. ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ಕರ್ತನು ಹೇಳಿದ್ದನ್ನೆಲ್ಲ ಮಾಡಬೇಕು, ಕರ್ತನು ಹೇಳಿದ ರೀತಿಯಲ್ಲಿ ಮಾಡಬೇಕು. ಇವೆರಡರಲ್ಲಿ ಹೆಚ್ಚು ಭಾಗ ನಾವು ಒಂದನ್ನು ಮಾಡಕ್ಕೆ ಇಷ್ಟಪಡ್ತೇವೆ. ಎರಡರಲ್ಲಿ ಒಂದು ಮಾಡ್ತೀವಿ. ಹೇಳಿದ್ದನ್ನೆಲ್ಲ ಮಾಡ್ತೇವೆ, ಹೇಳಿದ ರೀತಿಯಲ್ಲಿ ಮಾಡೋದಿಲ್ಲ. ಅಥವಾ ಹೇಳಿದ ರೀತಿಯಲ್ಲಿ ಮಾಡ್ತೇವೆ, ಹೇಳಿದ್ದನ್ನೆಲ್ಲ ಮಾಡೋದಿಲ್ಲ. ಯಾವ್ದಾದ್ರು ಒಂದ್ ಮಾಡ್ತೇವೆ ಯಾವಾಗ್ಲೂ ಕೂಡ. ದೇವರು ಬಯಸುವಂಥದ್ದು ತಾನು ಹೇಳಿದ್ದನ್ನೆಲ್ಲ ಮಾಡಬೇಕು, ಕರ್ತನು ಹೇಳಿದ ರೀತಿಯಲ್ಲಿ ಮಾಡಬೇಕು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ ರೀತಿಯಲ್ಲಿಯೇ ಎಲ್ಲವನ್ನು ಮಾಡಿ ಮುಗಿಸಿದನು. ಮೊಟ್ಟ ಮೊದಲದಾಗಿ ಅದನ್ನ ದೇವರು ಕೃಪಾಸನದ ಮಾಡುವಂತ ವಿಧಾನ ಅಥವಾ ಯಾವುದರಿಂದ ಅದನ್ನು ಮಾಡಬೇಕು, ಚೊಕ್ಕ ಬಂಗಾರದ ಕೃಪಾಸನವನ್ನ ಮಾಡಿಸಬೇಕು. ನೋಡಿ, ಈ ಮಂಜೂಷದ ಪೆಟ್ಟಿಗೆ, ನೀವು ಅದನ್ನ ಮಂಜೂಷ ನೋಡಿರ್ತೀರಿ ಅನೇಕ ಚಿತ್ರಗಳಲ್ಲಿ ಪ್ರಿಯರೇ. ಮಂಜೂಷದು 4 ಚಚ್ಚೌಕವಾಗಿರತಕ್ಕಂಥ ಪೆಟ್ಟಿಗೆಯೋ ಪಾದಲ್ಲಿರ್ತದೆ. ಪೆಟ್ಟಿಗೆ ಅದನ್ನ ಜಾಲಿ ಮರದಿಂದ ಮಾಡಿಸ್ಬೇಕು, ಅದಕ್ಕೆ ಚೊಕ್ಕ ಬಂಗಾರದ ತಗಡುಗಳನ್ನ ಹೊದಿಸ್ಬೇಕು. ಸೊ ಅದು ಮುಚ್ಚಲಿಕ್ಕೂ ತೆಗಿಲಿಕ್ಕಿರುವಂತ ಒಂದು ಮುಚ್ಚಳ, ಅದು ಪೆಟ್ಟಿಗೆ ರೀತಿಯಲ್ಲಿ ಇರುವಂತ ಒಂದು ಮುಚ್ಚಳ ರೀತಿಯಲ್ಲಿ ಮಾಡಿಸ್ಬೇಕು. ಆದ್ರೆ ಈ ಕೃಪಾಸನ ಹಾಗಲ್ಲ. ಮಂಜೂಷದ ಮೇಲೆ ಇಡಲ್ಪಟ್ಟಿರೋ ಕೃಪಾಸನವು, ಇದಕ್ಕೆ ಮರದ ಯಾವ ವಸ್ತು ಕೂಡ ಸೇರಿಸೋ ಹಾಗಿಲ್ಲ. ಚೊಕ್ಕ ಬಂಗಾರ, ಪ್ಯೂರ್ ಗೋಲ್ಡ್ ನಿಂದ, ಸೋಸಿದ ಬಂಗಾರದಿಂದ ಇದನ್ನು ಮಾಡಿಸ್ಬೇಕು. ದೇವದರ್ಶನ ಗುಡಾರದಲ್ಲಿ ಚೊಕ್ಕ ಬಂಗಾರ ಎಂಬ ಪದವನ್ನು ಉಪಯೋಗಿಸಿದ್ದು ಒಂದು ಕೃಪಾಸನ, ಎರಡನೇದಾಗಿ ದೀಪಸ್ತಂಭ. ದೀಪಸ್ತಂಭವು ಕೂಡ ಅಖಂಡವಾಗಿ ಮಾಡಿಸಿದ್ದು, ಅದು ಪ್ರಾರಂಭದಿಂದ ಕೊನೆವರೆಗೂ ಕೂಡ ಅದಕ್ಕೆ ಯಾವ ಲೋಹವು ಮಿಶ್ರಣ ಮಾಡಲಿಲ್ಲ. ಎರಡನೇದಾಗಿ ಯಾವ ಮರವೂ ಕೂಡ ಮಿಶ್ರಣ ಮಾಡಲಿಲ್ಲ, ಸಂಪೂರ್ಣವಾಗಿ ಬಂಗಾರ. ಬೆಳಕು, ಬೆಳಕಿನ ಜೀವನ, ಬೆಳಕಿನ ಸೇವೆ ಅದು ಸಂಪೂರ್ಣವಾಗಿರ್ಬೇಕು ಅಂತೇಳಿ ಕರ್ತನು ಬಯಸ್ತಾನೆ. ದೇವದರ್ಶನ ಗುಡಾರದಲ್ಲಿ ನೆಬೂಕದ್ನೆಚ್ಚರನು ಯೆರೂಸಲೇಮನ್ನು ದಾಳಿ ಮಾಡಿದಾಗ ದೀಪಸ್ತಂಭದ ವಿಷಯದಲ್ಲಿ ಅವರು ಇಡೀ ದೇಶದ ಅಭಿವೃದ್ಧಿಯು ಈ ದೀಪವೃಕ್ಷದ ಈ ಬಂಗಾರದಲ್ಲಿ ಅಡಕವಾಗಿದೆ ಅಂತೇಳಿ ಅದನ್ನ ಬಹಳ ಸಾಹಸೋದೋಪಾದಿಯಲ್ಲಿ ಒಯ್ದ್ರಂತೆ ಪ್ರಿಯರೇ. ಸಾಹಸೋದೋಪಾದಿಯಲ್ಲಿ ಅವರು ದೇವಾಲಯದ ದಾಳಿಯಲ್ಲಿ ಬೇರೆ ಬೇರೆ ಬಂಗಾರಗಳೆಲ್ಲ ಸಿಕ್ಕಿದ್ವು, ಪ್ರಾಮುಖ್ಯವಾಗಿ ಎಣಿಸಲಿಲ್ಲ. ಆದ್ರೆ ದೀಪವೃಕ್ಷದ ವಿಷಯದಲ್ಲಿ ನೋಡುವಾಗ ಅದು ಅದರ ಭಾರ, ಅದರ ಗಾತ್ರ, ಅದರ ವಿಧಾನ ನೋಡಿದಾಗ ಅವ್ರಿಗೆ ಅರ್ಥವಾಯಿತು, ಇಡೀ ಗುಡಾರದಲ್ಲಿರುವ ಎಲ್ಲ ವಸ್ತುಗಳನ್ನ ಸೇರಿಸುವುದು ಒಂದು, ಈ ದೀಪವೃಕ್ಷವನ್ನ
ತೂಕ ಮಾಡಿ ಸೇರಿಸುವುದು ಲೆಕ್ಕಾಚಾರದಲ್ಲಿ ಒಂದು ಎಂಬುದಾಗಿ. ಹಾಗೆಯೇ ಕೃಪಾಸನವನ್ನ ಅವರು ಚೊಕ್ಕ ಬಂಗಾರದಿಂದ ಮಾಡಿಸ್ಬೇಕು. ಅದರ ಅಳತೆ ಕೂಡ ಬರೆಯಲ್ಪಟ್ಟಿದೆ. 2.5 ಮೊಳ ಉದ್ದ, 1.5 ಮೊಳ ಅಗಲ. ಕೃಪಾಸನದ 2 ಕೊನೆಗಳಲ್ಲಿ ಕಿರುಬಿರ ಬಂಗಾರದ ಆಕಾರಗಳ ನಕ್ಕಾಸಿ ಕೆಲಸದಿಂದ ಮಾಡಿಸಬೇಕು. ಚೊಕ್ಕ ಬಂಗಾರ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವಕ್ಕೆ ಸಾದೃಶ್ಯವಾದದ್ದು. ಬಂಗಾರ ದೈವತ್ವಕ್ಕೆ ಸಾದೃಶ್ಯವಾದ. ಪ್ರಕಟಣೆ ಗ್ರಂಥದಲ್ಲಿ ಪ್ರೀಶಿಷ್ಯನಾದ ಯೋಹಾನನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನೋಡುವಾಗ ಆತನ ಎದೆಗೆ ಬಂಗಾರದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದನು. ಸೊ ಇದು ದೈವತ್ವಕ್ಕೆ ಸಾದೃಶ್ಯವಾದದ್ದು. ಮಂಜೂಷದ ಮೇಲಿನ ಕೃಪಾಸನದ ಮಧ್ಯದಲ್ಲಿ ದೇವರ ವಚನವು ಅಥವಾ ದೇವರ ಸ್ವರವು ಕೇಳಿಸಿಕೊಳ್ಳುವುದರಿಂದ ಯಾಜಕನು ಅಲ್ಲಿ ಆತನ ಪ್ರಸನ್ನತೆ ಇರುವುದರಿಂದ ಆ ಉಪಕರಣವು ಅಥವಾ ಆ ಸ್ಥಳವು ಅದು ವಿತೌಟ್ ಮಿಕ್ಸೆಡ್ ಇಂದ ಆಗಿರಬಾರದು. ಅದು ಚೊಕ್ಕ ಬಂಗಾರದಿಂದ. ನಾನು ಕೆರೂಬಿಗಳ ನಡುವೆ ನಿನ್ನ ಸಂಗಡ ಮಾತಾಡುವೆನೋ ಆ ಸ್ಥಳದಲ್ಲಿ ಮಾತಾಡುವೆನು. ನೋಡಿ, ಒಂದು ವೇಳೆ ಚೊಕ್ಕ ಬಂಗಾರದಿಂದ ದೀಪವೃಕ್ಷ ಮಾಡಿದ್ರು ಗುಡಾರಕ್ಕೆ ಬೆಳಕು ಕೊಡುವಂಥದ್ದು. ನಾನು ಅಲ್ಲಿ ಮಾತಾಡ್ತೇನೆ ಅಂತ ಹೇಳಿ ಕರ್ತನ ಹೇಳಿಲ್ಲ. ಮೇಜು ಜಾಲಿ ಮರದಿಂದ ಮಾಡಿಸಿ ತಗಡುಗಳನ್ನು ಓದಿಸ್ಬೇಕು ಬಂಗಾರದ್ದು. ಅದು ಯಾಜಕನಿಗೆ ಆಹಾರಕ್ಕಾಗಿ ನೇಮಿಸಲ್ಪಟ್ಟಂತ ರೊಟ್ಟಿಗಳಿಡುವಂತ ಸ್ಥಳ. ನಾನು ಅಲ್ಲಿ ಮಾತಾಡುತ್ತೇನೆ ಅಂತ ಹೇಳಿಲ್ಲ. ಯಜ್ಞವೇದಿಯು ಯಜ್ಞ ಸಮರ್ಪಣೆಗಾಗಿ ಅಲ್ಲೂ ಕೂಡ ಕರ್ತನನ್ನು ಮಾತಾಡುತ್ತಾನೆ ಅಂತ ಹೇಳಿಲ್ಲ. ಗಂಗಾಳದ ವಿಷಯದಲ್ಲಿ ಬರುವಾಗ, ಇನ್ನು ಧೂಪವೇದಿ ವಿಷಯದಲ್ಲಿ ಬರುವಾಗ, ಮಂಜೂಷದ ಒಳಗಡತಕ್ಕಂಥ ವಸ್ತುಗಳ ವಿಷಯದಲ್ಲಿ ಬರುವಾಗ ನಾನು ಅಲ್ಲಿ ಮಾತಾಡುತ್ತೇನೆ ಅಂತ ಹೇಳಿ ಕರ್ತನ ಹೇಳಿಲ್ಲ. ಆದ್ರೆ ಕೃಪಾಸನ ವಿಷಯಕ್ಕೆ ಬರುವಾಗ ಮಂಜೂಷದ ಮೇಲಿನ 2 ಕೆರೂಬಿಗಳ ನಡುವೆ ನಾನು ಇದ್ದು ನಾನು ಮಾತಾಡುತ್ತೇನೆ. ದೇವದರ್ಶನ ಗುಡಾರದಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಹೊಂದುವಂಥದ್ದು ಈ ಕೃಪಾಸನ. ಮತ್ತು ಬಹಳ ವಿಶೇಷವಾಗಿ ಬೆಸಲೇಲಿನ ಮೂಲಕವಾಗಿ ದೇವರು ಇದನ್ನ ಮಾಡಿಸಲಿಕ್ಕೆ ಆಜ್ಞಾಪಿಸ್ತಾರೆ. ಚೊಕ್ಕ ಬಂಗಾರದು ಅತ್ಯುನ್ನತವಾದಂತ ಸ್ಥಾನ ಮತ್ತು ಸೇವೆಯನ್ನ ಹೊಂದುವಂಥದ್ದು ಮತ್ತು ದೇವರ ವಚನವು ಬಿಡುಗಡೆಯಾಗುವಂತ ಒಂದು ಸ್ಥಳ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಸೇವೆಗಳು ಬಹಳ ಪ್ರಾಮುಖ್ಯವಾದದ್ದು. ದೇವರ ಸಭೆಯಲ್ಲಿ ಎಲ್ಲ ಸೇವೆಗಳು, ಒಂದು ಚಿಕ್ಕ ಕೆಲಸ ಕೂಡ ಬಹಳ ಪ್ರಾಮುಖ್ಯವಾದದ್ದು. ಪ್ರಾರ್ಥನೆ ಸೇವೆ, ಸುವಾರ್ತೆ ಸೇವೆ, ಮತ್ತು ಕೊಡುವಂತ ಸೇವೆ, ಪರಿಪಾಲನೆ ಮಾಡುವ ಸೇವೆ, ಮೇಲ್ವಿಚಾರಣೆ ಮಾಡುವಂತ ಸೇವೆ, ಕಳಿಸಿಕೊಡುವ ಸೇವೆ, ಸೇರಿಸಿಕೊಳ್ಳುವ ಸೇವೆ, ಉಪಚಾರ ಮಾಡುವಂತ ಸೇವೆ, ಪ್ರೀತಿಸುವ ಸೇವೆ, ಕ್ಷಮಿಸುವ ಸೇವೆ, ಎಲ್ಲ ಸೇವೆಗಳು, ಹಿರಿತ ನಡೆಸುವ ಸೇವೆ ಅಲ್ಲಿ ಬರೆಯಲ್ಪಟ್ಟಿದೆ. ರೋಮಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಅಲ್ಲಿ ಕೆಲವು ಸೇವೆಗಳು, ಕೃಪಾವರಗಳು. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ, 1ನೇ ಕೊರಿಂಥ 14ನೇ ಅಧ್ಯಾಯದಲ್ಲಿ ಈ ಸೇವೆಗಳು, ಕೃಪಾವರಗಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಬಹಳ ವಿಶೇಷವಾಗಿರುವ ಸೇವೆ ಯಾವುದದು? ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ ನೀವು ಈ ಕೆಲಸವನ್ನು ಮಾಡ್ರಿ, ನಾವಾದರೂ ಪ್ರಾರ್ಥನೆಯಲ್ಲಿಯೂ ವಾಕ್ಯೋಪದೇಶದಲ್ಲಿಯೂ ನಿರತರಾಗುವೆವು. ನಾವಾದರೂ ಪ್ರಾರ್ಥನೆಯಲ್ಲಿಯೂ ವಾಕ್ಯೋಪದೇಶದಲ್ಲಿಯೂ ನಿರತರಾಗುವು. ಅದು ಪ್ರತ್ಯೇಕವಾಗಿ ಯೆರೂಸಲೇಮಿನ ಆದಿ ಸಭೆಯನ್ನು ನಡೆಸುವ, ಮೇಲ್ವಿಚಾರಣೆ ಮಾಡುವ ಹಿರಿಯರು ಹೇಳುವಂತ ಮಾತು. ಆದಿ ಸಭೆಯ ಹಿರಿಯರು ಅಂದ್ರೆ ನಮ್ಗೆ ಅರ್ಥವಾಗಬೇಕು. ಅಲ್ಲಿ ಪೇತ್ರನು, ಯಾಕೋಬನು, ಯೋಹಾನನು ಇವರೇ ಸಭಾ ಸ್ತಂಭಗಳೆಂಬುದಾಗಿ ಎಣಿಸಲ್ಪಟ್ಟವರು ಮತ್ತು ಯೆರೂಸಲೇಮಿನ ಸಭೆಯ ಮೇಲ್ವಿಚಾರಕರಲ್ಲಿ ಪ್ರಾಮುಖ್ಯವಾದವರು. ಉಳಿದಂತ ಹಿರಿಯರು ಕೂಡ ಇದ್ದಾರೆ, ಆದ್ರೆ ಬಹಳ ಪ್ರಾಮುಖ್ಯವಾದವರು ಯಾರಂದ್ರೆ ಪೇತ್ರನು, ಯಾಕೋಬನು, ಯೋಹಾನನು, ಪ್ರೀಶಿಷ್ಯನಾದ ಯೋಹಾನನು. ನೀವು ಅಂದ್ರೆ 7 ಮಂದಿ. ನೀವು 7 ಮಂದಿ ಈ ಸಭಾ ಸೇವೆಯಲ್ಲಿ, ಉಪಚಾರದಲ್ಲಿಯೂ ಕೆಲಸಗಳಲ್ಲಿಯೂ ನೀವು ತೊಡಗಿಸ್ಕೊಳ್ರಿ. ನಾವಾದರೂ ಪ್ರಾರ್ಥನೆಯಲ್ಲಿಯೂ ವಾಕ್ಯೋಪದೇಶದಲ್ಲಿಯೂ ನಿರತರಾಗುವುದು. ಅಂದ್ರೆ ವಾಕ್ಯೋಪದೇಶದ ಸೇವೆಯು ಮಹತ್ವವಾದದ್ದು, ಅತ್ಯುನ್ನತವಾದದ್ದು ಹೊಸ ಒಡಂಬಡಿಕೆಯಲ್ಲಿ.
ಸೊ ನಾವು ಹೊಸ ಒಡಂಬಡಿಕೆಯಲ್ಲಿ ಮಾಡುವಂತ ಸುವಾರ್ತಿಕರು ಬೋಧಕರು ನಾವು ಮಾಡೋ ಸೇವೆ ಆರೋನನ ಸೇವೆ. ಆರೋನನ ಮೋಶೆಗೆ ಏನಾಗಿರಬೇಕು, ನೀನು ನಿನ್ನ ತಮ್ಮನಾದ ಮೋಶೆಗೆ ನೀನು ಪ್ರವಾದಿಯಾಗಿರ್ಬೇಕು, ನೀನು ಮಾತನಾಡು ಬಾಯಾಗಿ, ನಿನಗೆ ಮೋಶೆ ದೇವರಾಗಿರುವನು, ನೀನು ಮಾತನಾಡು. ಸೊ ಮಾತನಾಡುವಂತ ಸೇವೆ ಬಹಳ ವಿಶೇಷವಾದದ್ದು. ಮಾತನಾಡಕ್ಕಾಗದಿದ್ರೆ ಒಂದ್ ವೇಳೆ ಸಾಹಿತ್ಯ ಸೇವೆ ಮಾಡ್ಬೋದಲ್ವಾ, ಇನ್ನು ಬೇರೆ ಬೇರೆ ತರ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು, ದೇವರು ಉಪಯೋಗಿಸ್ತಾನೆ. ಬಟ್ ಮಾತನಾಡುವಂಥದ್ದು, ವಚನವನ್ನ ಬಿಡುಗಡೆ ಮಾಡುವಂಥದ್ದು, ಮಾತನಾಡಿ ಆದರಿಸುವಂಥದ್ದು, ಮಾತನಾಡಿ ಬಲಪಡಿಸುವಂಥದ್ದು, ಮಾತನಾಡಿ ಖಂಡಿಸುವಂಥದ್ದು, ಅವ್ರಿಗೆ ಬುದ್ಧಿ ಕಲಿಸುವಂಥದ್ದು, ಹೊಸ ಒಡಂಬಡಿಕೆಯ ಅತ್ಯುನ್ನತವಾದ ಸೇವೆಗಳಲ್ಲಿ ಬಹಳ ವಿಶೇಷವಾದದ್ದು, ಬಹಳ ವಿಶೇಷವಾದ ಕೃಪಾವರ ಮಾತನಾಡುವಂಥದ್ದು. ಅಪೊಸ್ತಲರು ಎಲ್ಲರೂ ಈ ಕೃಪಾವರವನ್ನ ವಿಶೇಷವಾಗಿ ಹೊಂದಿದ್ರು ಪ್ರೇರೆ, ಮಾತನಾಡುವಂಥದ್ದು. ಆದ್ರೆ ಅಪೊಲ್ಲೋಸನ ವಿಷಯದಲ್ಲಿ ಪವಿತ್ರಾತ್ಮನ ಬರೆಯುವಾಗ ಅಪೊಲ್ಲೋಸನ ಮಾತನಾಡುವುದರಲ್ಲಿ ವಾಕ್ಚಾತುರ್ಯ ಉಳ್ಳವನು. ಆದರೆ ಅಪೊಸ್ತಲರು ಮಾಡಿದಂತ ಸೇವೆಗಳಲ್ಲಿ, ಸೇವೆಗಳ ಸಮಾನತ್ವದಲ್ಲಿ, ಸಭಾ ಸ್ಥಾಪನೆಯಲ್ಲಿ, ಆತ್ಮಗಳ ರಕ್ಷಣೆಯಲ್ಲಿ ಅಪೊಲ್ಲೋಸನ ಸೇವೆಯು ಬಹಳ ಕಡಿಮೆ ಕೊರತೆ ಉಳ್ಳದ್ದು. ಸಭಾ ಸ್ಥಾಪನೆಯಲ್ಲಿ ವಾಕ್ಚಾತುರ್ಯ ಇದೆ ಮಾತಾಡ್ಲಿಕ್ಕೆ, ಬಟ್ ಸಭಾ ಸ್ಥಾಪನೆಗಳಾಗ್ಲಿಲ್ಲ. ಅನೇಕ ಆತ್ಮಗಳು ಅಪೊಲ್ಲೋಸನ ಮೂಲಕವಾಗಿ ರಕ್ಷಣೆಗೆ ಬರಲಿಲ್ಲ. ಆದ್ರೆ ವಾಸ್ತವವಾಗಿ ಮಾತು ಅನ್ನೋದು ಬಹಳ ಪ್ರಾಮುಖ್ಯ. ಮಾತನಾಡುವ ಸೇವೆ ಇನ್ನೂ ವಿಶೇಷವಾದದ್ದು. ನಾನು ಕೆರೂಬಿಗಳ ನಡುವೆ ನಾನು ಇದ್ದು ನಿನ್ನ ಸಂಗಡ ಮಾತನಾಡುವೆನು. ಕೆರೂಬಿಗಳ ನಡುವೆ ಇದ್ದು ನಿನ್ನ ಸಂಗಡ. ಮಾತು ಅಂದ್ರೆ ವಾಕ್ಯ. ಜಗತ್ತನ್ನು ಅದರೊಳಗಿರುವುದೆಲ್ಲವನ್ನು ದೇವರು ಬರೀ ಮಾತಿನಿಂದಲೇ ಉಂಟು ಮಾಡಿದ್ದಾನೆ. ಈ ಮಾತಿಗೆ ಅಷ್ಟು ಶಕ್ತಿ ಇದೆ. ಬೇರೆ ನಾವು ನೆನೆಸ್ತೇವೆ, ಈ ಕಪ್ಪಕ್ಷರವು ಜಗತ್ತಿನ ಕ್ರೈಸ್ತ ಲೋಕವನ್ನು ನಡೆಸಲಿಕ್ಕೆ ಇಷ್ಟು ಸಾಮರ್ಥ್ಯ ಈ ಕಪ್ಪು ಅಕ್ಷರಗಳಿಗೆ ಹೇಗೆ ಬಂತು? ಈ ಮಸಿ ಅಕ್ಷರಗಳಿಗೆ ಇಷ್ಟು ಶಕ್ತಿ ಇದೆಯಾ? ಅನೇಕ ಕಡೆ ಇದನ್ನು ಸುಟ್ಟಾಕ್ತಾ ಇದಾರೆ, ಇದ್ರ ಮೇಲೆ ಕೆಸರು ಚೆಲ್ತಾ ಇದಾರೆ, ಹರಿದಾಕ್ತಾ ಇದಾರೆ ಈ ಕಪ್ಪು ಅಕ್ಷರಗಳು. ಬೇರೆ ಈ ಕಪ್ಪು ಅಕ್ಷರಗಳಿಗೆ ದೇವರು ಜೀವ ತುಂಬಿದ್ದಾನೆ. ಅದಕ್ಕೆ ಈ ಅಕ್ಷರಗಳು ಅನೇಕರೊಂದಿಗೆ ಮಾತಾಡ್ತಿವೆ. ನಿರಾಶೆಗೊಂಡವರಿಗೆ ನಿರುತ್ಸಾಹಗೊಂಡವರಿಗೆ ನಿರೀಕ್ಷೆ ಉಂಟು ಮಾಡ್ಲಿಕ್ಕೆ, ನಿರಾಶೆ ಉಳ್ಳವರಿಗೆ ಆಶೆ ಉಂಟು ಮಾಡ್ಲಿಕ್ಕೆ, ಬಲಹೀನರನ್ನ ಬಲಪಡಿಸುವುದಕ್ಕೆ, ದುಃಖದಲ್ಲಿದ್ದವ್ರನ್ನ ಸಂತೈಸುವುದಕ್ಕೆ, ದೇವರ ವಿಧಿ ನಿಯಮಗಳಿಗೆ ವಿರುದ್ಧವಾಗಿರ್ತಕ್ಕಂಥವ್ರಿಗೆ ಖಂಡಿಸಲಿಕ್ಕೆ ಈ ಅಕ್ಷರಗಳು ಮಾತಾಡ್ತವೆ. ಕಾರಣ ಅಂದ್ರೆ ಈ ಅಕ್ಷರಗಳಿಗೆ ಕರ್ತನು ಜೀವನ ತುಂಬಿದ್ದಾನೆ. ಅದಕ್ಕೆ ವಾಕ್ಯವು ನಿಮ್ಮೊಂದಿಗೆ ಮಾತಾಡ್ತದೆ. ಪ್ರಾರ್ಥನೆಯಲ್ಲಿ ನಾವು ದೇವರೊಂದಿಗೆ ಮಾತಾಡೋದಾದ್ರೆ ದೇವರು ತನ್ನ ಮಾತುಗಳನ್ನು ಈ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡ್ತಾ ಇದ್ದ. ಮಸಿ ಅಕ್ಷರಗಳಂತೇಳಿ ನಾವು ಅಷ್ಟು ಸರಳವಾಗಿ ಸುಲಭವಾಗಿ ತೆಗೆದುಕೊಳ್ಳೋ ಅಗತ್ಯ ಇಲ್ಲ. ಇದಕ್ಕೆ ಜೀವ ತುಂಬಿದ್ದಾನೆ ಪ್ರೇರೆ, ಇದಕ್ಕೆ ಜೀವ ತುಂಬಿದ್ದಾನೆ. ಅದಕ್ಕೆ ಈ ಮಾತುಗಳು ನಮ್ಮೊಂದಿಗೆ ಮಾತನಾಡ್ತಾ ಇದ್ದೇವೆ ಯಾವಾಗ್ಲೂ ಕೂಡ. ಎಷ್ಟು ಗಂಟೆಯಲ್ಲಿ ತೆಗೆದು ಓದಿದ್ರು ಮಾತಾಡ್ತದೆ. ಕೃಪಾಸನದ ಮೇಲೆ ಆಜ್ಞಾಶಾಸನವಿರುವ ಮಂಜೂಷದ ಮೇಲಿನ ಎರಡು ಕೆರೂಬಿಗಳ ನಡುವೆ ನಾನಿದ್ದು ಮಾತಾಡ್ತೇನೆ. ದೇವರ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಾವು ಯಾವಾಗ್ಲೂ ಶ್ರದ್ಧೆಯುಳ್ಳವರಾಗಿರ್ಬೇಕು. ಅದು ನಮಗೆ ಒದಗಿ ಬಂದಿರತಕ್ಕಂಥ ಒಂದು ಭಾಗ್ಯವಾಗಿದೆ ಪ್ರಿಯರೇ, ಭಾಗ್ಯ. ಇನ್ನು 20ನೇ ವಚನದಲ್ಲಿ ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆ ಕೃಪಾಸನವನ್ನ ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆ ಇರಬೇಕು. ಕೃಪಾಸನದ ರೆಕ್ಕೆಗಳಿಂದ, ಕೆರೂಬಿಗಳ ರೆಕ್ಕೆಗಳಿಂದ ಕೃಪಾಸನವನ್ನ ಮುಚ್ಚುವಂತೆ. ಅಲ್ಲಿಗೆ ಕೃಪಾಸನಕ್ಕೆ ಒಂದು ಭದ್ರತೆ ಬೇಕು, ಕೃಪಾಸನಕ್ಕೆ ಸೆಕ್ಯೂರಿಟಿ ಬೇಕು, ಕಾವಲು ಬೇಕು. ಕೆರೂಬಿಗಳು ಕಾವಲು ಅಥವಾ ಸೆಕ್ಯೂರಿಟಿ ಅಥವಾ ಭದ್ರತೆಯನ್ನು ಸೂಚಿಸುವ ಮುಂಗುರ್ತಾಗಿ ಅವುಗಳನ್ನು ಉಂಟು ಮಾಡಬೇಕು.
ಕೃಪಾಸನವನ್ನ ಕಾಪಾಡಬೇಕು ಕೆರೂಬಿಗಳ ಮೂಲಕವಾಗಿ. ವಾಸ್ತವವಾಗಿ ಪರಲೋಕದಲ್ಲಿ ಕೆರೂಬಿಗಳ ಸೇವೆಯೇ ಒಂದು ಭದ್ರತೆಗಾಗಿ ನೇಮಿಸಲ್ಪಟ್ಟಂತವರು, ಸೆಕ್ಯೂರಿಟಿಗಾಗಿ ನೇಮಿಸಲ್ಪಟ್ಟಂತವರು. ಉದಾಹರಣೆಗೆ ಆದಿಕಾಂಡಕ್ಕೆ ನಾವು ಬರುವಾಗ ನಮ್ಗೆ ಅರ್ಥವಾಗ್ತದೆ ಸುಲಭವಾಗಿ. ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನದಲ್ಲಿ 3:24, ಜೆನೆಸಿಸ್ 3:24, ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನ ಏದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತು ಕತ್ತಿ ಇದೆ ಮತ್ತು ಕೆರೂಬಿಯರು ಕೂಡ ಇದ್ದಾರೆ. ಅಂದ್ರೆ ಕೆರೂಬಿಯರು ಅವರು ದೇವರ ಸ್ವಾಸ್ಥ್ಯವನ್ನು, ದೇವರ ಆಸ್ತಿಯನ್ನು, ದೇವರ ಸೊತ್ತನ್ನು ಕಾಯುವುದಕ್ಕೆ ಸೃಷ್ಟಿಸಲ್ಪಟ್ಟವರು ಮತ್ತು ನೇಮಿಸಲ್ಪಟ್ಟವರು. ಕೃಪಾಸನವನ್ನ ಭದ್ರತೆಗಾಗಿ ಅಥವಾ ಕಾಯುವುದಕ್ಕಾಗಿ. ಯಾಕೆಂದ್ರೆ ಆ ಕೃಪಾಸನದ ಮಧ್ಯದಲ್ಲಿ ದೇವರು ಮಾತಾಡುತ್ತಾನೆ. ಹಾಗಾಗಿ ಕೆರೂಬಿಗಳು ರೆಕ್ಕೆಗಳನ್ನು ಚಾಚಿಕೊಂಡಂತಿರ್ಬೇಕು. ನಾವು ಕಲಿತಿರ್ತಕ್ಕಂಥ ಒಂದು ಸತ್ಯಾಂಶ ಏನಂತ ಹೇಳಿದ್ರೆ, ವಾಕ್ಯವು ಕಾಪಾಡಲ್ಪಡಬೇಕು. ವಾಕ್ಯವನ್ನು ದೇವರು ಕಾಪಾಡುತ್ತಾ ಬಂದಿದ್ದಾನೆ. ವಾಕ್ಯವನ್ನು ನಾವು ಕಾಪಾಡಬೇಕು. ವಾಕ್ಯ ಸತ್ಯವನ್ನು ಕಾಪಾಡಬೇಕು. ಅದಕ್ಕೆ ಯೋಹಾನನು ಏನ್ ಬರೀತದನ್ನ ಪ್ರೇರೆ ತನ್ನ ಪತ್ರಿಕೆಯಲ್ಲಿ, 3ನೇ ಪತ್ರಿಕೆಯಲ್ಲಿ, ಯೋಹಾನನು 3ನೇ ಪತ್ರಿಕೆಯಲ್ಲಿ ಬರೆಯುತ್ತಾ 3ನೇ ವಚನ, ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ ನೀನು ಸತ್ಯವಂತನಾಗಿ ನಡೆಯುವನೆಂದು ಹೇಳುವಾಗ ನನಗೆ ಬಹಳ ಸಂತೋಷವಾಯಿತು. ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿದ್ದಾರೆ ಎಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷ ನನಗಿಲ್ಲ. ಅಂದ್ರೆ ಸತ್ಯವಾಕ್ಯವನ್ನು ಸಂರಕ್ಷಿಸಬೇಕು ಎಂಬ ಪಾಠವನ್ನ ಈ ಭಾಗದಲ್ಲಿ ನಾವು ಕಲಿಬೇಕಾಗಿದೆ. ಸತ್ಯವಾಕ್ಯವನ್ನು ಸಂರಕ್ಷಿಸಬೇಕು. ಇನ್ನು ಯೂದನು ಬರೀತಾನೆ ಪ್ರಿಯರೇ, ದೇವದೂತರ ವಿಷಯದಲ್ಲಿ 5ನೇ ವಚನದಲ್ಲಿ 6ನೇ ವಚನ, ತಮ್ಮ ದೊರೆತನವನ್ನು ಕಾಪಾಡಿಕೊಳ್ಳದೆ, ಅದು ದೇವದೂತರ ವಿಷಯದಲ್ಲಿ ಬರೆಯಲ್ಪಟ್ಟದ್ದು. ತಮ್ಮ ದೊರೆತನವನ್ನು ಕಾಪಾಡಿಕೊಳ್ಳದೆ ಅಂದ್ರೆ ದೇವದೂತರು ತಮಗೆ ಒಪ್ಪಿಸಿದ್ದನ್ನೇ ಕಾಪಾಡಿಕೊಂಡಿಲ್ಲ, ಉಳಿದವರ ವಿಷಯದಲ್ಲಿ ಅವರು ಕಾಪಾಡ್ಲಿಕ್ಕೆ ನಂಬಿಗಸ್ತರೋ ಇಲ್ಲವೋ ಅಂತೇಳಿ ಈ ವಾಕ್ಯವು ನಮಗೆ ಅರ್ಥವಾಗ್ತದೆ. ತಮ್ಮ ದೊರೆತನವನ್ನು ಅವರೇ ಕಾಪಾಡಿಕೊಂಡಿಲ್ಲ. ಹಾಗಾಗಿ ದೇವದೂತರ ಮೇಲೂ ಕೂಡ ಕರ್ತನಿಗೆ ಅಷ್ಟು ನಂಬಿಕೆ ಇಲ್ಲ. ಭೂಲೋಕದ ಸೇವೆಯನ್ನ, ಈ ಮಾನಸಾಂತರದ ಸೇವೆ, ರಕ್ಷಣಾ ಸೇವೆ, ಸಭಾಸ್ಥಾಪ ಸೇವೆ ಯಾವ ದೇವದೂತರಿಗೂ ಒಪ್ಪಿಸಿಲ್ಲ ಪ್ರೇರೆ. ಅಲ್ಪರಾದ, ಬಲಹೀನರಾದ ದೇವರು ನಮಗೆ ಈ ಸೇವೆಯನ್ನು ಒಪ್ಪಿಸಿದ್ದಾನೆ. ಹಾಗಾಗಿ ದೇವರ ಮಾತುಗಳನ್ನ ಕಾಪಾಡಲಿಕ್ಕೆ ಕೆರೂಬಿಗಳು ಅಲ್ಲಿ ಮಾಡಿಸಲ್ಪಡಬೇಕು ಅಥವಾ ಕಾಪಾಡಲ್ಬೇಕು, ಇಡಲ್ಪಡಬೇಕೆಂಬ ಆ ಒಂದು ವಿಷಯವು ದೇವರ ವಾಕ್ಯ ಸತ್ಯವನ್ನು ನಾವು ಕಾಪಾಡಬೇಕು. ನಮ್ಮ ಸಭೆಗಳಲ್ಲಿ, ನಮ್ಮ ಸೇವೆಯಲ್ಲಿ ವಾಕ್ಯವನ್ನು ಕಾಪಾಡಬೇಕು. ಅಂದ್ರೆ ಅರ್ಥ ಏನು ಪ್ರೇರೆ? ಯಾವ ವಾಕ್ಯಕ್ಕಂದ್ರೆ ಆ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೆ, ಯಾವ ಉಪದೇಶಕ್ಕಂದ್ರೆ ಆ ಉಪದೇಶಕ್ಕೆ ಮಾನ್ಯತೆ ಕೊಡದೆ, ಪರಿಗಣಿಸದೆ ಜಾಗೃತರಾಗಿರ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಪೌಲನ ಪತ್ರಿಕೆಗಳಲ್ಲಿ ಅವರು ಉಪದೇಶಕ್ಕೆ ನಿಲ್ಲದೆ ಅಥವಾ ಸ್ಥಿರವಾಗಿರದೆ ಅತ್ತಿತ್ತ ಒಡಕೊಂಡು ಹೋಗುವವರು, ಬಡಕೊಂಡು ಹೋಗುವವರು. ಉಪದೇಶದಲ್ಲಿ ನಿಲ್ಲದೆ ಇದ್ರೆ ಬಡ್ಕೊಂಡು ಹೋಗಕ್ಕೆ ಅವಕಾಶವಾಗ್ತದೆ. ಹಾಗಾಗಿ ದೇವರು ಕೃಪಾಸನಗಳ ಆ ಕೆರೂಬಿಗಳ ಮಧ್ಯದಲ್ಲಿ ಮಾತನಾಡುವಂತ ದೇವರು, ಆತನ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ನಮಗೆ ಭಾಗ್ಯ ಸಿಕ್ಕಿದೆ ಮತ್ತು ನಾವು ಧನ್ಯರಾಗಿದ್ದೇವೆ ದೇವರ ವಾಕ್ಯದ ವಿಷಯದಲ್ಲಿ. ವಿಮೋಚನಾ ಕಾಂಡ ನಾವು 25ನೇ ಅಧ್ಯಾಯ
ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನವು ಮಾತನಾಡುವುದಕ್ಕೆ ಮಾತ್ರವಲ್ಲ, ದೇವರ ದರ್ಶನವನ್ನ ಪ್ರತಿಬಿಂಬಿಸುವಂಥದ್ದು. ದೇವರ ಪ್ರಸನ್ನತೆ ಆ ಕೃಪಾಸನದಲ್ಲಿ ಇದೆ. ನನ್ನ ಸನ್ನಿಧಿ ನಿಮ್ಮೊಟ್ಟಿಗಿರುವುದು, ನನ್ನ ಸನ್ನಿಧಿ ನಿಮ್ಮ ಸಂಗಡ ಬರುವುದು. ಗುಡಾರದಲ್ಲಿ, ದೇವದರ್ಶನ ಗುಡಾರದಲ್ಲಿ ಇದ್ದಂತ ಆ ಸನ್ನಿಧಿ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಆತ ನಮ್ಮೊಟ್ಟಿಗೆ ಇರಿಸಿದ್ದಾನೆ. ಅಲ್ಲಿ ನಾನು ನಿನಗೆ ದರ್ಶನ ಕೊಡುವಂತ ಸ್ಥಳವೇ ಕೃಪಾಸನ. ಅದು ಚೊಕ್ಕ ಬಂಗಾರ, ಅದು ದೈವತ್ವದಿಂದ ಕೂಡಿದೆ. ಈ ಅಳತೆ ಪ್ರಕಾರ ಮಾಡಿಸಬೇಕು, ಲೆಕ್ಕಾಚಾರದಿಂದ ಅದನ್ನ ಮಾಡಿಸಬೇಕು, ಭದ್ರತೋಪಾದಿಯಲ್ಲಿ ಮಾಡಿಸಬೇಕು, ಅತಿ ಪರಿಶುದ್ಧವಾದ ಸ್ಥಳದಲ್ಲಿಯೇ ಇಡಬೇಕು, ಮಂಜೂಷದ ಮೇಲೆ ಇಡಬೇಕು. ಬೇರೆ ಯಾವ ಉಪಕರಣದ ಬಳಿಯಲ್ಲಿಯೂ ಇಲ್ಲದೆ ಇರ್ತಕ್ಕಂಥ ಕರ್ತನ ಸಾನ್ನಿಧ್ಯವು ಕೃಪಾಸನದ ಹತ್ರ ಇದೆ, ಅದು ಕಾಣಿಸ್ಕೊಳ್ಳುತ್ತಿದೆ, ಅಲ್ಲಿ ಆತನ ಸೇವೆ ಇದೆ ಅಂತ ಹೇಳುವಾಗ ಅದು ಉಳಿದ ಎಲ್ಲಾ ಉಪಕರಣಗಳಿಗಿಂತಲೂ ಬಹಳ ವಿಶೇಷವಾದ ಸ್ಥಾನವನ್ನು ಹೊಂದಿದೆ. ಅಪೊಸ್ತಲನಾದ ಪೌಲನು ಇಬ್ರಿ ಗ್ರಂಥಕರ್ತನು ಇಬ್ರಿಯರಿಗೆ ಬರೆಯುವಾಗ ನಾವು ಈ ವಾಕ್ಯ ಭಾಗವನ್ನು ಓದ್ತಾ ಇದ್ದೇವೆ. ಕೃಪಾಸನದ ವಿಷಯದಲ್ಲಿ 4ನೇ ಅಧ್ಯಾಯ 16ನೇ ವಚನ. ಆದ್ರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯದಿಂದ ಕೃಪಾಸನದ ಮುಂದೆ ನಾವು ಬರೋಣ. ಧೈರ್ಯದಿಂದ ಕೃಪಾಸನ. ಲೋಕದಲ್ಲಿ ಯಾವ ಸ್ಥಳದಲ್ಲಿ ನಿಲ್ಲಿಕ್ಕೂ ಧೈರ್ಯ ಮಾಡ್ತಾರೆ ಪ್ರೇರಿ, ಆದ್ರೆ ದೇವರ ಸಭೆಯಲ್ಲಿ ಕರ್ತನ ಸಾನ್ನಿಧ್ಯವಿರುವ ಸ್ಥಳದಲ್ಲಿ ನಿಲ್ಲುವುದಕ್ಕೆ, ಬರುವುದಕ್ಕೆ ಅಷ್ಟು ಧೈರ್ಯ ನಮಗೆ ಸಾಕಾಗೋದಿಲ್ಲ. ಆದ್ರಿಂದ ನಾವು ಧೈರ್ಯದಿಂದ ಬರೋಣ. ಒಂದು ಕಾಲದಲ್ಲಿ ನಮಗೆ ಧೈರ್ಯವಿಲ್ಲ, ಯಾಕಂದ್ರೆ ನಾವು ಲೋಕಸ್ಥರಾಗಿದ್ದೆವು, ಲೌಕಿಕಸ್ಥರಾಗಿದ್ದೆವು. ಆದರೆ ಕ್ರಿಸ್ತನ ಸಮರ್ಪಣೆಯ ಮೂಲಕವಾಗಿ, ಅದೇ ಇಬ್ರಿ ಗ್ರಂಥಕರ್ತನು ಬರೀತಾನೆ 10ನೇ ಅಧ್ಯಾಯ 19-20ರಲ್ಲಿ, ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೀಗ ಧೈರ್ಯ ಉಂಟಾಯಿತು. ಯಾಜಕರಿಗೆ ಧೈರ್ಯವಿರಲಿಲ್ಲ, ಯಾವ ಪ್ರವಾದಿಗಳಿಗೂ ಧೈರ್ಯ ಇರಲಿಲ್ಲ ದೇವರ ಮುಂದೆ ನಿಲ್ಲಲಿಕ್ಕೆ, ಯಾವ ಅರಸರಿಗೂ ಧೈರ್ಯವಿರಲಿಲ್ಲ. ಯಾಕಂದ್ರೆ ಶಿಲುಬೆಯ ಕಾರ್ಯವನ್ನು ನಡೆಯುವುದಕ್ಕಿಂತ ಮೊದಲು ಅವರ್ಯಾರಿಗೂ ಧೈರ್ಯವಿರಲಿಲ್ಲ. ಆದರೆ ಶಿಲುಬೆಯ ಮೂಲಕವಾಗಿ ಕ್ರಿಸ್ತನು ನಮಗೆ ಮಾರ್ಗವನ್ನು ಏರ್ಪಡಿಸಿದ ನಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಲಿಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಕೃಪಾಸನವು ದೇವರ ಸಾನ್ನಿಧ್ಯ ಅಥವಾ ದೇವರ ಸಮಕ್ಷಮನ್ನ ತೋರಿಸುವಂಥದ್ದು. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಅದೇ ಗ್ರಂಥಕರ್ತನ ಕೆಳಗಿನ ವಿಷಯ ಬರೆಯುವಾಗ 22ನೇ ವಚನದಲ್ಲಿ, ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು, ಆ ವಚನಗಳೆಲ್ಲ ಹೇಳಿದ ನಂತರ ದೇವರ ಬಳಿಗೆ ಬರೋಣ. ತಿಳಿ ನೀನು ತೊಳೆದುಕೊಂಡು, ಪ್ರೋಕ್ಷಿಸಿಕೊಂಡು, ನಂಬಿಕೆಯುಳ್ಳವರಾಗಿ, ಯಥಾರ್ಥವುಳ್ಳವರಾಗಿ ಅಂತ ಎಲ್ಲ ಹೇಳಿ ದೇವರ ಬಳಿಗೆ ಬರೋಣ. ಕೃಪಾಸನದ ಬಳಿಗೆ ಬರೋಣ ಅಂತೇಳಿ 4ನೇ ಅಧ್ಯಾಯ 16ನೇ ವಚನದಲ್ಲಿ ಗ್ರಂಥಕರ್ತನು ಉಲ್ಲೇಖಿಸ್ತಾನೆ. ಕೃಪಾಸನದ ಬಳಿಗೆ ಬರೋಣ. ಹಾಗಾದ್ರೆ ಕೃಪಾಸನ ಅಂದ್ರೆ ನಮ್ಮ ಪುನಃ ದೇವದರ್ಶನ ಗುಡಾರಕ್ಕೆ ಹೋಗ್ಬೇಕಾ? ಅಗತ್ಯವಿಲ್ಲ. ದೇವರ ಬಳಿಗೆ ಬರೋಣ. ಸೊ ದೇವರ ಸಾನ್ನಿಧ್ಯ ಎಲ್ಲಿದೆ? ದೇವರ ಸಮಕ್ಷಮ ಎಲ್ಲಿದೆ? ಅದನ್ನೇ ಮತ್ತಾಯನ ಬರೆದ ಸುವಾರ್ತೆ 18ನೇದಲ್ಲಿ ಓದ್ತೇವೆ. ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ. ಎಲ್ಲಿ ನನ್ನನ್ನು ಯಥಾರ್ಥವಾಗಿ ಆರಾಧನೆ ಮಾಡುತ್ತಾರೋ, ವಾಕ್ಯ ಪದ್ಧತಿಯನ್ನು ಸೇವಿಸ್ತಾರೋ, ಶಿಲುಬೆಯ ಮಾರ್ಗದಲ್ಲಿ ನನ್ನನ್ನು ಅವರು ಪೂಜಿಸ್ತಾರೋ, ಅವರ ಮಧ್ಯದಲ್ಲಿ, ಅವರ ಸಮಕ್ಷಮದಲ್ಲಿ ನಾನು ಇರುತ್ತೇನೆ. ಕರ್ತನ ಸಾನ್ನಿಧಿ ಅಥವಾ ಕರ್ತನ ಸಮಕ್ಷಮ ನಮಗೆ ಸಿಕ್ಕಿದೆ. ನಾವು ಧನ್ಯರು ಪ್ರೇರಿ. ಕೃಪಾಸನದ ಮುಂದೆ ನಾವು ಧೈರ್ಯವಾಗಿ ಬರೋಣ. ದೇವರ ವಾಕ್ಯವು
ಮಾತನಾಡುವಂತ ಸ್ಥಳ ಕೃಪಾಸನ, ದೇವರು ದರ್ಶನ ಕೊಡುವಂತ ಸ್ಥಳ ಕೃಪಾಸನ. ಮಾತ್ರವಲ್ಲ, ದೇವರು ತನ್ನ ಪ್ರಜೆಗಳಿಗೆ ತಮ್ಮ ಸಂಕಲ್ಪವನ್ನು ತಿಳಿಸುವಂತ ಸ್ಥಳವೇ ಕೃಪಾಸನ. ಅವರಿಗೆ ಆಜ್ಞಾಸಬೇಕಾಗಿರುವ ಎಲ್ಲ ಸಂಗತಿಗಳನ್ನು ಅಲ್ಲೇ ತಿಳಿಸುವೆನು. ಪ್ರತಿಯೊಂದು ವಿವರಣೆಗಳು, ಅದು ಯುದ್ಧದ ವಿಷಯವಾಗ್ಲಿ ಅಥವಾ ದೇಶಕ್ಕೆ ಸಂಭವಿಸುವಂತ ಯಾವ್ದಾದ್ರು ಒಂದು ಕೇಡಿನ ವಿಷಯದಲ್ಲಿ ಪ್ರಜೆಗಳು ಯಾಜಕನ ಬಳಿಗೆ ಹೋಗ್ತಾ ಇದ್ರು. ಯಾಜಕನು ಊರಿಂ ತುಮ್ಮಿಂ ಎಂಬ ವಸ್ತುಗಳ ಮೂಲಕವಾಗಿ ದೈವ ನಿರ್ಣಯವನ್ನು ತಿಳಿದುಕೊಂಡು ಜನರಿಗೆ ತಿಳಿಸ್ತಾ ಇದ್ದನು ಪ್ರೇರೆ. ಊರಿಂ ತುಮ್ಮಿಂ ಎಂಬ ಆ ವಸ್ತುಗಳ ಮೂಲಕ. ಪ್ರೇರೆ, ಇವತ್ತು ನಾವು ಎಲ್ಲಿಗೆ ಬರಬೇಕಾಗಿದೆ ದೈವ ನಿರ್ಣಯ ತಿಳಿದುಕೊಳ್ಳುವುದಕ್ಕೆ? ಯಾರ ಹತ್ರ ಬರಬೇಕಾಗಿದೆ? ಸಾಮಾನ್ಯವಾಗಿ ಅನೇಕ ಮದುವೆಗಳಿಗೆ, ಮನೆ ಕಟ್ಟಲಿಕ್ಕೆ, ಇನ್ನೇನೋ ಪ್ರಯಾಣಗಳಿಗೆ ಕ್ಯಾಲೆಂಡರ್ ಹುಡುಕ್ತಾರೆ, ಅಥವಾ ಮದುವೆಗಳಲ್ಲಿ ಅನುಭವಸ್ಥರನ್ನು ಕೇಳ್ತಾರೆ. ಅನೇಕ ಕ್ರೈಸ್ತರಲ್ಲೂ ಕೂಡ ವಾಸ್ತು ನೋಡುವಂತ ಅಂಶ ಇದೆ. ಇತರ ಅನ್ಯ ಲೋಕಸ್ಥರ ಸಲಹೆಗಳನ್ನು ಕೂಡ ತಕ್ಕೊಂತಾರೆ. ದೈವ ನಿರ್ಣಯವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಎಲ್ಲಿಗೆ ಬರಬೇಕಾಗಿದೆ? ಕೃಪಾಸನದ ಬಳಿಗೆ ಬರಬೇಕು. ದೇವರ ವಾಕ್ಯದ ಬಳಿಗೆ ಬರಬೇಕು. ದೇವರ ವಾಕ್ಯವನ್ನು ಯಥಾರ್ಥವಾಗಿ ಪ್ರಾರ್ಥನೆ ಮೂಲಕವಾಗಿ ಬೋಧಿಸುವ ಸೇವಕರು, ಬೋಧಕರ ಹತ್ರ ನಾವು ಬರಬೇಕು. ನಾವೇ ಪ್ರಾರ್ಥನೆ ಮಾಡಿ ಕರ್ತನ ಸಾನ್ನಿಧ್ಯವನ್ನು ಅನುಭವಿಸಿ ತಿಳ್ಕೊಳ್ಳುವುದು ಆತನ ಸನ್ನಿಧಿಗೆ ನಾವು ಬರಬೇಕಾಗಿದೆ. ದೇವ ನಿರ್ಣಯವನ್ನು ತಿಳಿಸುವಂಥದ್ದು ದೇವರ ಪರಿಶುದ್ಧ ಗ್ರಂಥ. ಹಾಗಾಗಿ ಕೃಪಾಸನದ ಬಳಿಗೆ ನಾವು ಧೈರ್ಯವಾಗಿ ನಾವು ಬರಬೇಕಾಗಿದೆ. 21ನೇ ವಚನದಲ್ಲಿ ಕೃಪಾಸನವನ್ನ ಮಂಜುಷದ ಮೇಲಿಡಬೇಕು. ಮೇಲೆ ಅಂದ್ರೆ ಉನ್ನತ ಸ್ಥಾನದಲ್ಲಿ ದೇವರು ಮಾತಾಡುತ್ತಾರೆ. ಮೇಲೆ ಮಾತನಾಡುವಂಥದ್ದು, ಮೇಲೆ ಉತ್ತರ ಬರುವಂಥದ್ದು. ಕೃಪಾಸನದ ಮೇಲಿಡಬೇಕು, ಆ ಮಂಜುಷದ ಮೇಲಿಡಬೇಕು. ಉನ್ನತ ಸ್ಥಾನದಲ್ಲಿ, ಶ್ರೇಷ್ಠವಾದ ಸ್ಥಾನದಲ್ಲಿ, ವಿಶೇಷವಾದ ಸ್ಥಾನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸೇವಿಸುವಂತ ನಾವು ಬಹಳಷ್ಟು ಧನ್ಯರು. ಪ್ರೇರೆ, ಕೃಪಾಸನದ ಮೂಲಕವಾಗಿ ನಾವು ಕಲಿತಿರ್ತಕ್ಕಂಥ ಪಾಠಗಳನ್ನ ಪವಿತ್ರಾತ್ಮನು ತಾನೇ ಇನ್ನೂ ನಾವು ಗಂಭೀರವಾಗಿ ಕಲಿಸ್ಲಿಕ್ಕೆ ಸಹಾಯ ಮಾಡಿದ್ದಾನೆ. ನಿಜವಾಗ್ಲೂ ದೇವದರ್ಶನ ಗುಡಾರದಲ್ಲಿ ಉಳಿದ ಯಾವ ಉಪಕರಣಕ್ಕೂ ಯಾವ ವಸ್ತುಗೂ ಇಲ್ಲಿರತಕ್ಕಂಥ ವಿಶೇಷವಾದಂತ ಒಂದು ಸೇವೆ ಅಥವಾ ಸ್ಥಾನ ಈ ಕೃಪಾಸನಕ್ಕಿದೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಯಾವ ಕೃಪಾವರವನ್ನು ಹೊಂದಿದ್ದೇವೆ, ಯಾವ ಸೇವೆಯನ್ನು ಹೊಂದಿದ್ದೇವೆ? ಅದರಲ್ಲೂ ವಿಶೇಷವಾದ ಸೇವೆ, ಮಾತನಾಡುವಂತ ಸೇವೆ, ವಾಕ್ಯೋಪದೇಶ ಮಾಡುವಂತ ಸೇವೆ, ದೇವರ ಮಾತುಗಳನ್ನು ಸವಿಸ್ತಾರವಾಗಿ ಪ್ರಜೆಗಳಿಗೆ ತಿಳಿಸುವಂತ ಸೇವೆ, ಗ್ರಂಥವನ್ನ ವಿವರಿಸಿ ಅರ್ಥ ಬಿಚ್ಚಿ ಹೇಳುವಂತ ಸೇವೆ. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಎಫೆಸ ಬರೆದ ಪತ್ರಿಕೆಯಲ್ಲಿ ಪೌಲ್ ಬರೀತಾ, ನೀನು ಅವರಿಗೆ ಬಾಲೋಪದೇಶವನ್ನು ಮಾಡು. ತಿಮೋಥಿ ಬರೆದ ಪತ್ರಿಕೆಯಲ್ಲಿ ಅವರು ನಿನಗೆ ಬಾಲ್ಯ ವಯಸ್ಸಿನಲ್ಲಿಯೇ ಅವರಿಗೆ ಪರಿಶುದ್ಧ ಗ್ರಂಥಗಳು ಅವರು ನಿನಗೆ ಕಲಿಸಿದ್ರು. ನಿನ್ನ ಅಜ್ಜಿ ಮತ್ತೆ ನಿನ್ನ ತಾಯಿ ನಿನಗೆ ಚಿಕ್ಕ ವಯಸ್ಸಿನಿಂದ ಕಲಿಸಿದ್ದಾರೆ. ಉಪದೇಶದ ಸೇವೆ. ಕೃಪಾಸನವು ಉಪದೇಶವನ್ನು ತಿಳಿಸುವಂಥದ್ದು. ಕೃಪಾಸನವು ಕರ್ತನ ಸಾನ್ನಿಧ್ಯ ತಿಳಿಸುವಂಥದ್ದು. ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನಮ್ಮ ಅಪಾಯದ ಸ್ಥಿತಿಯಲ್ಲಿ, ನಮ್ಮ ಸಂಕಟ ಸ್ಥಿತಿಯಲ್ಲಿ, ನಮ್ಮ ಭೀತಿ, ಭಯ, ನಮ್ಮ ಕೊರತೆಯ ಸಂದರ್ಭದಲ್ಲಿ ನಾವು ಎಲ್ಲಿಗೆ ಬರಬೇಕು ಪ್ರೇರೆ? ಎಲ್ಲಿಗೆ ಬರಬೇಕು? ಯಾರನ್ನ ಹಿಂಬಾಲಿಸಬೇಕು? ನಾವು ಅನೇಕ ಸ್ಥಳಗಳಲ್ಲಿ ನಮಗೆ ಸಹಾಯ ಮಾಡುವಂತಿರೋ ಯಾರು ಅಂತೇಳಿ ಒಬ್ಬೊಬ್ಬರನ್ನ ವೆರೈಟಿ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಕಾಲೇಜ್ ಸಮಸ್ಯೆ ಬಂತು, ಅಥವಾ ಆರೋಗ್ಯದ ಸಮಸ್ಯೆ ಬಂತು, ಅಥವಾ ಇನ್ನೊಂದೇ ಸಮಸ್ಯೆ ಬಂತು, ಇದಕ್ಕೆ ಯಾರು ಶೂಟ್ ಆಗ್ತಾರಂತೇಳಿ ಕರ್ತನ ಹೇಳ್ತಾ ಇದ್ದಾನೆ, ಮಂಜುಷದ ಮೇಲಣ ಕಿರುಬುಗಳ ಮಧ್ಯದ ನಡುವೆ ನಾನು ಇದ್ದು ಮಾತಾಡುತ್ತೇನೆ. ನನ್ನನ್ನು ಬಯಸ್ರಿ, ನನ್ನ ಸಮಕ್ಷವನ್ನು ಬಯಸ್ರಿ, ನನ್ನ ಸಾನ್ನಿಧ್ಯವನ್ನು ಬಯಸ್ರಿ, ನನ್ನ ಬಳಿಗೆ ಬನ್ನಿರಿ. ಮತ್ತಾಯನ ಬರೆಸುವ ವಾರ್ತೆ 11ನೇ ಅಧ್ಯಾಯ 28-29ನೇ ವಚನದಲ್ಲಿ
ನನ್ನಲ್ಲಿ ಕಲಿತುಕೊಳ್ಳ್ರಿ. ನನ್ನ ಬಳಿಗೆ ಬನ್ರಿ ಅಂತ ಹೇಳಿಲ್ಲ, ನನ್ನಲ್ಲಿ ಕಲಿತುಕೊಳ್ಳ್ರಿ. 11:28 ಕಷ್ಟಪಡೋರು ಹೊರತು ನನ್ನ ಬಳಿಗೆ ಬನ್ರಿ. 29 ನೋಡುವಾಗ ನನ್ನಲ್ಲಿ ಕಲಿತುಕೊಳ್ಳ್ರಿ. ಈ ಕಲಿಯುವಂತದ್ದು ದೂರ ಇದ್ದು ಕಲಿತುಕೊಳ್ಳೋದಲ್ಲ, ಕಲಿತುಕೊಳ್ಳಿರಿ ಅಂದ್ರೆ ತಿಳ್ಕೊಳ್ಳೋದಕ್ಕಾಗಿ. ಎಲ್ಲಿ ಕಲಿತುಕೊಳ್ಳ್ರಿ? ಆತನ ಬಳಿಗೆ ಬಂದು, ಆತನ ಸಮಕ್ಷಮಕ್ಕೆ ಬಂದು. ಕೃಪಾಸನವು ಕಲಿಸುವಂತ ಸ್ಥಳ, ಆತನ ದರ್ಶನವನ್ನ ಬಯಸುವಂತ ಸ್ಥಳ, ತೃಪ್ತಿ ಕೊಡುವಂತ ಸ್ಥಳ, ನಮ್ಮೆಲ್ಲ ಸೋಲುಗಳನ್ನು ತಿಳಿಸುವಂತ ಸ್ಥಳ, ನಮ್ಮೆಲ್ಲ ಕೊರತೆಗಳನ್ನು ತಿಳಿಸುವಂತ ಸ್ಥಳ. ವಾಕ್ಯವು ಅಥವಾ ಉಪದೇಶವು ನಮ್ಮ ಬಲಹೀನತೆಗಳನ್ನ ಎತ್ತಿ ಹಿಡಿಯುವಂಥದ್ದು. ದೇವರ ವಚನವು ನಮ್ಮ ಸೋಲುಗಳನ್ನು ಎತ್ತಿ ಹಿಡಿಯುವಂಥದ್ದು. ಕೃಪಾಸನವು ನಮ್ಮಲ್ಲಿನ ಎಲ್ಲ ಸೋಲುಗಳು, ಕೊರತೆಗಳು, ಬಲಹೀನತೆಗಳು ಎತ್ತಿ ಹಿಡಿದು ಅಲ್ಲಿ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ. ನಾವು ಬರ್ತಾ ಇದ್ದೇವೆ ಕರ್ತನ ಬಳಿಗೆ. ಸ್ವಾಮಿ ಹತ್ರ ಬಂದ್ರೆ, ವಾಕ್ಯದ ಹತ್ರ ಬಂದ್ರೆ, ಪ್ರಾರ್ಥನೆಯಲ್ಲಿ ಬಂದ್ರೆ ನಮ್ಮ ಸೋಲುಗಳು ಎಲ್ಲವೂ ಬಹಿರಂಗವಾಗಿ ಕಾಣಿಸ್ತವೆ ಅಂತೇಳಿ ಹೆಚ್ಚು ಜನ ಹೆಚ್ಚು ಸಮಯದಲ್ಲಿ ಕರ್ತನ ಸಮಕ್ಷಮಕ್ಕೆ ನಾವು ಬರೋದಿಲ್ಲ. ಬಂದ್ರೆ ನಮ್ಮ ಸೋಲುಗಳೆಲ್ಲ ಕಾಣ್ತದೆ. ಬೇರೆ ನಾವು ಸೋಲನ್ನ ಅನುಭವಿಸ್ಬೇಕು. ಸೋಲುಗಳಲ್ಲಿ ನಾವು ನಮ್ಮ ಸೋಲುಗಳನ್ನ ತಿಳ್ಕೊಳ್ಬೇಕು, ನಮ್ಮ ಅಪಜಯಗಳನ್ನ ತಿಳ್ಕೊಳ್ಬೇಕು, ನಮ್ಮ ಕೊರತೆಗಳನ್ನ ತಿಳ್ಕೊಳ್ಬೇಕು, ನಮ್ಮ ಬಲಹೀನತೆ ತಿಳ್ಕೊಳ್ಬೇಕು. ಆಗಲೇ ನಾವು ಬಲವಂತರಾಗೋದು, ಆಗಲೇ ನಾವು ಯಶಸ್ಸಾಗೋದು. ಯಾರು ತಿಳಿಸ್ಲಿಕ್ಕೆ ಇಷ್ಟಪಡಲ್ಲ ನಮ್ಮ ಸೋಲುಗಳನ್ನ. ಯಾಕಂದ್ರೆ ಸಹೋದರ ಬೇಸರ ಆಗ್ತಾರೆ, ಬ್ರದರ್ ಬೇಜಾರಾಗ್ತಾರೆ ಅಂತ ಯಾರು ತಿಳಿಸೋದಿಲ್ಲ. ಬಟ್ ಕರ್ತನ ಸಾನ್ನಿಧ್ಯವು, ಆತನ ಸಮಕ್ಷವು ನಮ್ಮ ಬಲಹೀನತೆಗಳು, ನಮ್ಮ ಸೋಲುಗಳು ತಿಳಿಸುವಂಥದ್ದು. ಅಷ್ಟು ಮಾತ್ರವಲ್ಲ, ನಾನ್ ನಿನ್ನ ಸಂಗಡ ಇರುತ್ತೇನೆ ಅಂತೇಳಿ ಕರ್ತನ ಹೇಳಿದ್ದಾನೆ. ನಮ್ಮ ಕೊರತೆಗಳನ್ನ ತಿಳಿಸಿ ಆತ ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸ್ತಾನೆ, ನಮ್ಮನ್ನ ಆದರಿಸ್ತಾನೆ, ನಮ್ಮನ್ನ ಧೈರ್ಯಪಡಿಸ್ತಾನೆ. ಪ್ರಿಯರೇ, ದೇವರ ಮಾತುಗಳು ಯಾವಾಗ್ಲೂ ಯಾಜಕನಿಗೆ 2 ವಿಷಯಗಳಲ್ಲಿ 2 ಅರ್ಥದಲ್ಲಿ ಹೇಳ್ತಾ ಇದ್ರು. ಏನದು? ಜನರ ಕೊರತೆಗಳನ್ನು ದೇವರ ಯಾಜಕನೊಂದಿಗೆ ಮಾತಾಡ್ತಿದ್ದನು. ಜನರ ಧೈರ್ಯಕ್ಕಾಗಿ ಕೂಡ ಮಾತಾಡ್ತಿದ್ದರು. ಅವರ ಕೊರತೆಯ ಬಲಹೀನತೆಗಳು, ಅವರ ಸೋಲುಗಳು, ಅವರ ಭರವಸೆ, ಅವರ ಧೈರ್ಯ, ಅವರ ಪ್ರಯಾಣ, ಅವರ ಗುರಿ, ಅವರ ಉದ್ದೇಶ, ಅದನ್ನು ಕೂಡ ದೇವರು ಮಾತಾಡ್ತಿದ್ರು. ಒಂದೇ ಮೇಘಸ್ತಂಭ ಒಂದೇ ಸಮಯದಲ್ಲಿ 2 ಜನಾಂಗಗಳಿಗೆ ಬೇರೆ ಬೇರೆ ವಿಧವಾದ ಸಹಾಯವನ್ನು ಮಾಡಿದವು, ಬೇರೆ ಬೇರೆ ವಿಧವಾದ ಸೇವೆಗಳನ್ನು ಕೊಟ್ಟವು. ಒಂದೇ ಮೇಘಸ್ತಂಭ ಅವರಿಗೆ ಆ ರಾತ್ರಿ ವೇಳೆಯಲ್ಲಿ ಒಬ್ಬರಿಗೆ ಬೆಳಕು, ಒಬ್ಬರಿಗೆ ಕತ್ತಲು. ಆ ಕೆಂಪು ಸಮುದ್ರದ ಬಳಿಯಲ್ಲಿ ಅವರ ಟೆಂಟ್ಗಳು ಹಾಕಿರುವಾಗ ಆ ರಾತ್ರಿ ಇಸ್ರಾಯೇಲರಿಗೆ ಇಡೀ ರಾತ್ರಿ ಪೂರ್ತಿ ಅವರಿಗೆ ಬೆಳಕು ಕೊಟ್ಟಿತು, ಅವರಿಗೆ ಐಗುಪ್ತರಿಗೆ ಕತ್ತಲು ಕೊಟ್ಟಿತು. ಒಂದೇ ದೇವರ ವಾಕ್ಯವು ಬಲಹೀನರಿಗೆ ಬಲ ಕೊಡುತ್ತದೆ, ಒಪ್ಪಿಕೊಂಡವರಿಗೆ ಧೈರ್ಯ ಪಡಿಸ್ತದೆ, ನಿರಾಶೆಗೊಂಡವರಿಗೆ ನಿರೀಕ್ಷೆ ಪಡಿಸ್ತದೆ. ಒಪ್ಪಿಕೊಳ್ಳದೇ ಇರುವವರಿಗೆ, ಕರ್ತನ ಸಾನ್ನಿಧ್ಯ ಬಯಸದೇ ಇರುವವರಿಗೆ, ಮಾತುಗಳನ್ನ ಲೆಕ್ಕಿಸದೇ ಇರುವವರಿಗೆ, ಅವರಿಗೆ ಪೆಟ್ಟು, ಅವರಿಗೆ ದಂಡನೆ, ಅವರಿಗೆ ಖಂಡನೆ, ಅವರಿಗೆ ಶಿಕ್ಷೆ ಕೂಡ ಕೊಡುತ್ತೆ. ದೇವರ ವಾಕ್ಯಗಳನ್ನ ಕೇಳಿಸಿಕೊಳ್ಳೋಣ, ಶ್ರದ್ಧೆಯಿಂದ ಆತನ ಮಾತುಗಳಲ್ಲಿ ಆಸಕ್ತಿ ಇಡೋಣ. ಕೃಪಾಸನದ ಬಳಿಗೆ ಪ್ರತಿ ವಿಷಯದಲ್ಲಿ ನಾವು ಬರೋಣ, ನಮ್ಮನ್ನು ನಾವು ಧೈರ್ಯಪಡಿಸಿಕೊಳ್ಳೋಣ ಮತ್ತು ಆತನ ಮಾತುಗಳನ್ನು ಕೇಳಿಸೋದಕ್ಕೆ ಯಾವಾಗ್ಲೂ ನಾವು ಶ್ರದ್ಧೆಯಿಂದ ಇರೋಣ. ದೇವರು ತಾನೇ ಈ ಆಲೋಚನೆಗಳನ್ನ ನಮ್ಮೆಲ್ಲರಿಗೋಸ್ಕರ ಆಶೀರ್ವದಿಸಲಿ.